ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪುರಸಭೆ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆ ಬಳಿ ಮಾಡ್ಬಾಳ್ ಜಯರಾಮ್ರವರ ನೇತೃತ್ವದಲ್ಲಿ ಹಲವಾರು ಮುಖಂಡರುಗಳು ಸೇರಿ ಸಾಂಕೇತಿಕವಾಗಿ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಲಾಯಿತು. ಜಯರಾಮರು ನಮಸ್ತೆ. ಇವತ್ತು 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವವನ್ನು ಮಾಗಡಿನಲ್ಲಿ ಸಾಂಕೇತಿಕವಾಗಿ ಆಚರಿಸ್ತಾ ಇದ್ದೀರಾ, ಅದರ ಬಗ್ಗೆ ಹೇಳಿ ಸರ್. 1999 ಜುಲೈ 26 ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಭಾರತೀಯ ಸೈನಿಕರು ವಿಜಯವನ್ನು ಗೈದು ವಿಜಯೋತ್ಸವವನ್ನು ಆಚರಿಸಿದಂಥ ದಿನ. ನಾನು ಸುಮಾರು 24 ವರ್ಷಗಳು ಕಳೆದ ಮೇಲೆ ಆ ಸ್ಥಳಕ್ಕೆ ಹೋಗಬೇಕು ಅಂತ ಕಳೆದ ವರ್ಷ ಹೋಗಿದ್ದೆ. ನಾನು ನಮ್ಮ ಪತ್ರಕರ್ತ ಮಿತ್ರ ಜಗದೀಶ್ ಅವರು ಆ ಸ್ಥಳಕ್ಕೆ ಹೋದಾಗ ನಮಗೆ ಮೈ ರೋಮಾಂಚನ ಆಯಿತು. ಅಂಥ ಒಂದು ಹಿಮಧಾರಿತ ಪ್ರದೇಶದಲ್ಲಿ ಪಾಕಿಸ್ತಾನದ ಯೋಧರು ಯಾವ ರೀತಿ ಅಲ್ಲಿಗೆ ಬಂದರು, ಅವ್ರ ಶಸ್ತ್ರಾಸ್ತ್ರಗಳನ್ನ ಯಾವ ರೀತಿ ತಂದರು, ನಮ್ಮ ದೇಶದ ಒಂದು ರಕ್ಷಣಾ ವ್ಯವಸ್ಥೆ ಲೋಪ ಅಲ್ಲಿ ಎತ್ತಿ ಹಿಡಿಯುವಂಥ ಕೆಲಸ ಆಗಿತ್ತು ಅವತ್ತು. ಅಲ್ಲಿ ಹೇಳ್ತಕ್ಕಂಥ ಸೇನಾಧಿಕಾರಿಗಳು ಸುರಂಗ ಮಾರ್ಗದ ಮೂಲಕ ಅವರು ಬಂದು ಹಠಾತ್ ಯುದ್ಧವನ್ನು ಮಾಡಿದಾಗ ನಮ್ಮ ಭಾರತೀಯ ಸೈನಿಕರು ಎದೆಗುಂದದಂತೆ ನೂರಾರು ಸೈನಿಕರು ಹತರಾದ್ರೂ ಕೂಡ ನಮಗೆ ವಿಜಯವನ್ನು ತಂದುಕೊಟ್ಟಂಥ ಈ ದಿವಸ 25 ವರ್ಷ ಕಳೆದಿದೆ. ಅಲ್ಲಿ ಒಂದು ಯುದ್ಧ ನಡೆದಂಥ ಸ್ಥಳಕ್ಕೆ ಹೋದಾಗ ನಾನು ಸೈನಿಕ ಆಗಬಾರ್ದಾಗಿತ್ತ, ನಾನು ಯುದ್ಧದಲ್ಲಿ ನಾನು ಹತನಾಗಬಾರ್ದಾಗಿತ್ತ ಅಂತ ದೇಶ ಪ್ರೇಮ ಮೂಡ್ತಕ್ಕಂಥ ಒಂದು ಯಾತ್ರಾ ಸ್ಥಳ ಆಗಿದೆ ಅದು. ಆ ಒಂದು ಸ್ಥಳದಲ್ಲಿ ಏನಿವತ್ತು ಮೆಮೋರಿಯಲ್ ಸ್ಪಾಟ್ ಅಂತ ಮಾಡಿದ್ದಾರೆ, ಹತ್ಯೆಯಾದಂಥ ಎಲ್ಲ ಯೋಧರ ಜೀವನ ಚರಿತ್ರೆ, ಅವ್ರ ಫೋಟೋಗಳನ್ನಿಟ್ಟು ಅವ್ರ ಸ್ಮಾರಕವನ್ನು ಮಾಡಿ ಅತ್ಯಂತ ವ್ಯವಸ್ಥಿತವಾದಂಥ ಒಂದು ಪ್ರವಾಸೋದ್ಯಮ ಸ್ಥಳವನ್ನು ನಮ್ಮ ಭಾರತೀಯ ಸೈನ್ಯ ಮಾಡಿದೆ. ಅಂಥ ಸ್ಥಳಕ್ಕೆ ಈ ತಾಲೂಕಿನಿಂದ ನಾವು ಕೂಡ ಯುದ್ಧ ಭೂಮಿಗೆ ಹೋಗಿ ನೋಡ್ಕೊಂಬಂದಿತ್ತು. ಈ ತಾಲೂಕಿನ ಅಲ್ಲಿ ಊಟಕ್ಕೆ ಸಾರ್ಥಕ ಅಂತ ನಾನು ಭಾವನೆ ಮಾಡ್ತಾ ಇದ್ದೇನೆ. ಆ ದೃಷ್ಟಿಯಿಂದ ಇದು ಸರ್ಕಾರ ಮಾಡಬೇಕು, ಈ ವಿಜಯೋತ್ಸವ ದಿನಾಚರಣೆಯನ್ನು ಸರ್ಕಾರ ಮಾಡಬೇಕು, ಮಾಡ್ತಾ ಇಲ್ಲ. ನಾನು ಅಲ್ಲಿ ಹೋಗಿದ್ದರಿಂದ ಇವತ್ತು ಆ ಜ್ಞಾಪಕಾರ್ಥವಾಗಿ ಆ ಸೈನಿಕರಿಗೆ, ಸತ್ತಂಥ ಸೈನಿಕರು ಮತ್ತು ವಿಜಯ ತಂದುಕೊಟ್ಟಂಥ ಎಲ್ಲ ಸೈನಿಕರಿಗೆ ನಮ್ಮ ಅಭಿನಂದನೆಯನ್ನು ತಿಳಿಸುವ ನಿಟ್ಟಿನಲ್ಲಿ ಈ ತಾಲೂಕಿನ ಪುರಸಭೆ ಮುಖ್ಯಾಧಿಕಾರಿಗಳ ಮುಖಾಂತರ ಪುಷ್ಪಾರ್ಚನೆಯನ್ನು ಮಾಡಿ ನನ್ನ ಸಂಬಂಧಿಕರು, ಸಹೋದರರು ನಾವೆಲ್ಲ ಸೇರಿ ಈ ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಧನ್ಯವಾದಗಳು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.